ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ಅನ್ವೇಷಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಭಾರತೀಯರ ಫೇವ್ರೆಟ್ ಗೇಮ್ ಯಾವುದು? ಕ್ರಿಕೆಟ್, ಹಾಕಿ, ಇಟ್ಸ್ ಪಾಲಿಟಿಕ್ಸ್. ಈ ಗೇಮ್ನಲ್ಲಿ ಗೆದ್ದವರದೇ ರೂಲ್ಸ್. ಅದರಲ್ಲಿ ಗೆದ್ದವರಿಗೆ ಪ್ರೈಸ್ ಆಗಿ ಇಡೀ ದೇಶವನ್ನೇ ಕೊಡ್ತೀವಿ. ಈ ಗೇಮ್ನಲ್ಲಿ ಒನ್ ಆಫ್ ದ ಕೀ ಪ್ಲೇಯರ್ ಆಗಿದ್ದ ಅರವಿಂದ್ ಕೇಜ್ರಿವಾಲ್ ರವರು ದೆಹಲಿ CM ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ದೆಹಲಿ ಎಕ್ಸೈಸ್ ಪಾಲಿಸಿ ಕೇಸ್ನಲ್ಲಿ 5 ತಿಂಗಳ ಕಾಲ ಜೈಲಿನಲ್ಲಿತ್ತು. ಬೇಲ್ ಮೇಲೆ ಹೊರಬಂದ 2 ದಿನದ ನಂತರ ಮತ್ತು ದೆಹಲಿ ಅಸೆಂಬ್ಲಿ ಎಲೆಕ್ಷನ್ಗೆ ಕೆಲವೇ ತಿಂಗಳ ಮುಂಚೆ ರಾಜೀನಾಮೆ ಕೊಡೋ ಕೇಜ್ರಿವಾಲ್ ರವರ ನಿರ್ಧಾರ ಇಡೀ ದೇಶ ಅವರತ್ತ ತಿರುಗಿ ನೋಡೋ ಹಾಗೆ ಮಾಡಿದೆ. ಆಮ್ ಆದ್ಮಿ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದ ಅತಿಶಿ ಅವರು ದೆಹಲಿಯ 3ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಇವರ ಕತೆ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಡೋಂಟ್ ಕಂಗ್ರ್ಯಾಚುಲೇಟ್ ಮೀ. ಮುಂದಿನ ಎಲೆಕ್ಷನ್ನಲ್ಲಿ ಗೆದ್ದು ಅರವಿಂದ್ ಕೇಜ್ರಿವಾಲ್ ರವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಇದು ಅತಿಶಿ ಅವರು ಮುಖ್ಯಮಂತ್ರಿ ಆದ ನಂತರ ಕೊಟ್ಟ ಮೊದಲನೇ ಸ್ಟೇಟ್ಮೆಂಟ್. 2013ರಲ್ಲಿ ಆಮ್ ಆದ್ಮಿ ಪಕ್ಷ ಸೇರಿದ ಅತಿಶಿ ಅವರು ಮನೀಶ್ ಸಿಸೋಡಿಯಾರವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ ಡೆಲ್ಲಿ ಎಜುಕೇಷನ್ ಪಾಲಿಸಿ ತಯಾರು ಮಾಡೋದಕ್ಕೆ ಶ್ರಮ ವಹಿಸಿದ್ದರು. 2019ರಲ್ಲಿ ಈಸ್ಟ್ ಡೆಲ್ಲಿ ಲೋಕಸಭಾ ಕ್ಷೇತ್ರದಿಂದ BJPಯ ಗೌತಮ್ ಗಂಭೀರ್ ರವರ ವಿರುದ್ಧ ಸೋಲು ಅನುಭವಿಸೋದಕ್ಕೆ ಅತಿಶಿ ಅವರ ಸರ್ನೇಮ್ ಕಾರಣ ಆಯಿತು ಅಂದರೆ ನಂಬೋದಕ್ಕೆ ಕಷ್ಟ. ಅತಿಶಿ ಮಾರ್ಲಿನಾ ಕಾರ್ಲ್ ಮಾರ್ಕ್ಸ್ ಮತ್ತು ಲೆನಿನ್ ರವರ ಸಿದ್ಧಾಂತಗಳಿಂದ ಪ್ರೇರೇಪಿತರಾಗಿದ್ದ ಅತಿಶಿ ರವರ ತಂದೆ ತಾಯಿ ಅತಿಶಿ ರವರಿಗೆ ಇಟ್ಟಿದ್ದ ಸರ್ನೇಮ್ ಈಸ್ಟ್ ಡೆಲ್ಲಿ ಜನತೆಗೆ ಇಷ್ಟ ಆಗಲಿಲ್ಲ. ಆ ಎಲೆಕ್ಷನ್ ನಂತರ ತಮ್ಮ ಸರ್ನೇಮ್ ಅನ್ನು ಕೈಬಿಟ್ಟ ಅತಿಶಿ ರವರು 2020ರಲ್ಲಿ BJPಯ ಧರಂಬೀರ್ ಸಿಂಗ್ ರವರ ವಿರುದ್ಧ ಗೆಲುವು ಸಾಧಿಸ್ತಾರೆ. ಹಾಗಾದರೆ ಅರವಿಂದ್ ಕೇಜ್ರಿವಾಲ್ ರವರು ರಾಜೀನಾಮೆ ಕೊಡೋದಕ್ಕೆ ಮುಖ್ಯ ಕಾರಣ ಏನಾಗಿತ್ತು? ಸಿವಿಲ್ ಸರ್ವೆಂಟ್ ಆಗಿದ್ದ ಅರವಿಂದ್ ಕೇಜ್ರಿವಾಲ್ ರವರು 2006ರಲ್ಲಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಒಬ್ಬ ಆಕ್ಟಿವಿಸ್ಟ್ ಅಂತ ಗುರುತಿಸ್ಕೊಂಡಿದ್ರು ಕೂಡ ಅವರು ಮುನ್ನೆಲೆಗೆ ಬಂದಿದ್ದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ಮುಖಾಂತರ. ಅಣ್ಣಾ ಹಜಾರೆ ರವರೊಂದಿಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ ಅರವಿಂದ್ ಕೇಜ್ರಿವಾಲ್ ರವರು ಜನ ಲೋಕಪಾಲ್ ಬಿಲ್ ಜಾರಿಗೆ ಬರೋದಕ್ಕೆ ಮುಖ್ಯ ಕಾರಣಕರ್ತರಲ್ಲಿ ಒಬ್ಬರು. 2012ರಲ್ಲಿ ಅರವಿಂದ್ ಕೇಜ್ರಿವಾಲ್ ರವರು ಆಮ್ ಆದ್ಮಿ ಪಕ್ಷದ ಸ್ಥಾಪನೆ ಮಾಡಿದ್ದಾರೆ. ಪಕ್ಷ ಸ್ಥಾಪನೆ ಮಾಡಿದ ಕೇವಲ 1 ವರ್ಷದ ನಂತರ ಡಿಸೆಂಬರ್ 28, 2013ರಂದು ಅರವಿಂದ್ ಕೇಜ್ರಿವಾಲ್ ರವರು ಕಾಂಗ್ರೆಸ್ನ ಸಪೋರ್ಟ್ನೊಂದಿಗೆ ದೆಹಲಿಯ ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆದರೆ ಕತೆ ಅಲ್ಲಿಗೆ ಮುಗಿಲಿಲ್ಲ. 21 ಮಾರ್ಚ್ 2024 ED ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಲಿಕ್ಕರ್ ಕೇಸ್ ಅಂದರೆ ಡೆಲ್ಲಿ ಎಕ್ಸೈಸ್ ಪಾಲಿಸಿ ಕೇಸ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ರವರು ಭಾಗಿಯಾಗಿದ್ದಾರೆ ಅಂತ ಅವರನ್ನು ಅರೆಸ್ಟ್ ಮಾಡುತ್ತೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ ಒಬ್ಬ ವ್ಯಕ್ತಿ ತಾನು ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ ಭ್ರಷ್ಟಾಚಾರದ ಕೇಸ್ನಲ್ಲಿ ಜೈಲಿಗೆ ಹೋಗ್ತಾರೆ. ಈ ಇಮೇಜ್ನಿಂದ ಹೊರಬರಬೇಕು ಅಂತಾನೋ ಅಥವಾ ಜನರಿಗೆ ಇನ್ನೂ ತನ್ನ ಮೇಲೆ ನಂಬಿಕೆ ಇದೆ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೋ ಅಥವಾ ವಿರೋಧ ಪಕ್ಷದವರ ಒತ್ತಡಕ್ಕೆ ಮಣಿದೋ ಅರವಿಂದ್ ಕೇಜ್ರಿವಾಲ್ ರವರು ಈ ಬೋಲ್ಡ್ ಡಿಸಿಷನ್ಗೆ ಕೈ ಹಾಕಿದ್ದಾರೆ. ಆದರೆ ಹಲವಾರು ಪೊಲಿಟಿಕಲ್ ಅನಲಿಸ್ಟ್ ಈ ಡಿಸಿಷನ್ ಅರವಿಂದ್ ಕೇಜ್ರಿವಾಲ್ ರವರ ಪೊಲಿಟಿಕಲ್ ಕರಿಯರ್ಗೆ ಒಂದು ಬೂಸ್ಟ್ ಕೊಡ್ಬೋದು ಅಂತ ವರ್ಣಿಸಿದ್ದಾರೆ. ಫೆಬ್ರವರಿ 2025ರಲ್ಲಿ ನಡೆಯಲಿರುವ ದಿಲ್ಲಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಗೆದ್ದರೆ ಇದು ಭಾರತದ ರಾಜಕಾರಣದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಒಂದು ಡಿಸಿಷನ್. ಅಕಸ್ಮಾತ್ ಆಮ್ ಆದ್ಮಿ ಪಾರ್ಟಿ ಸೋತರೆ ಇಟ್ ಈಸ್ ಒನ್ ಆಫ್ ದ ಡಮೆಸ್ಟ್ ಡಿಸಿಷನ್ ಇನ್ ಇಂಡಿಯನ್ ಪಾಲಿಟಿಕ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಜುಕೇಟೆಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಅನ್ವೇಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.